ವರ್ಷಕ್ಕೆ ಒಮ್ಮೆ ಮಾತ್ರ ದರ್ಶನ ಭಾಗ್ಯವನ್ನ ಕಲ್ಪಿಸುವ ಹಾಸನಾಂಬೆಯ ದರ್ಶನಕ್ಕಾಗಿ ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಮುಂದಾಗ್ತಾ ಇದ್ದಾರೆ. ಶಕ್ತಿ ದೇವತೆ ಹಾಸನಾಂಬೆಯ ದರ್ಶನಕ್ಕೆ ಜನಸಾಗರವೇ ನಿರ್ಮಾಣವಾಗಿದೆ. ವೀಕೆಂಡ್ ಹಿನ್ನೆಲೆಯಲ್ಲಿ ಹಾಸನದತ್ತ ಜನ ತೆರಳುತ್ತಾ ಇದ್ದಾರೆ. ರಾತ್ರಿ ಕೆಲ ಹೊತ್ತು ಹಾಸನದ ಭಾಗಕ್ಕೆ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಸ್ಥಗಿತವಾಗಿತ್ತು. ಹಂತ ಹಂತವಾಗಿ ಜನ ಕಡಿಮೆಯಾದ ಬಳಿಕ ಎಂದಿನಂತೆ ಸಂಚಾರ ಆರಂಭ ಆಗಿದೆ. ಹಾಸನಾಂಬೆಯ ದರ್ಶನಕ್ಕೆ ರಾತ್ರಿಯಿಂದಲೂ ಕೂಡ ಜನ ದೊಡ್ಡ ಮಟ್ಟದಲ್ಲಿ ತೆರಳುತ್ತಾ ಇದ್ದಾರೆ. ಸದ್ಯ ಹಾಸನದ ಕೆಎಸ್ಆರ್ಟಿಸಿ ಬಸ್ ರಿಸರ್ವೇಷನ್ ಏನಿತ್ತು ಅದನ್ನು ಸ್ಥಗಿತಗೊಳಿಸಲಾಗಿದೆ. ಜನ ಕಡಿಮೆಯಾದ ಬಳಿಕ ಮತ್ತೆ ರಿಸರ್ವೇಷನ್ ಓಪನ್ ಮಾಡುವುದಕ್ಕೆ ಕೆಎಸ್ಆರ್ಟಿಸಿ ಸಂಸ್ಥೆ ನಿರ್ಧರಿಸಿದೆ. ತಡರಾತ್ರಿಯ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಒಂದು ದೀಪಾವಳಿ ಹಬ್ಬ, ಸಾಲು ಸಾಲು ರಜೆ, ಬೇರೆ ಬೇರೆ ಭಾಗಕ್ಕೂ ಕೂಡ ಬಸ್ಗಳ ನಿಯೋಜನೆಯಾಗಿತ್ತು. ಹೆಚ್ಚುವರಿ ಬಸ್ಗಳ ಫೀಲ್ಡಿಗೆ ಇಳಿದಿದ್ರೂ ಕೂಡ ನಿನ್ನೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಕಂಡುಬಂದಂತಹ ದೃಶ್ಯ ಇದು. ಶಕ್ತಿ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಮಹಿಳೆಯರಿಗೆ ಉಚಿತ ಪ್ರಯಾಣಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಹೆಚ್ಚೆಚ್ಚು ಮಹಿಳಾ ಭಕ್ತರೇ ಬೆಂಗಳೂರಿನಿಂದ ಹಾಸನದತ್ತ ಮುಖ ಮಾಡಿದ್ದು ನಿನ್ನೆಯ ಮೆಜೆಸ್ಟಿಕ್ನಲ್ಲಿ ಕಂಡುಬಂದಂತಹ ದೃಶ್ಯದಲ್ಲಿ ಗೊತ್ತಾಗ್ತಾ ಇದೆ. ಯಾವಾಗ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಯಿತು ತತ್ಕ್ಷಣಕ್ಕೆ ಕೆಎಸ್ಆರ್ಟಿಸಿ ಸಂಸ್ಥೆ ಬಸ್ಸುಗಳನ್ನು ಸ್ಥಗಿತಗೊಳಿಸಿತ್ತು ತಾತ್ಕಾಲಿಕವಾಗಿ. ಜನರ ಸಂಖ್ಯೆ ಇಳಿತಾ ಇದ್ದ ಹಾಗೆ ಈಗ ಪ್ರತಿನಿತ್ಯದಂತೆ ಎಂದಿನಂತೆ ಕೆಎಸ್ಆರ್ಟಿಸಿ ಬಸ್ಗಳ ಓಡಾಟ ಆರಂಭವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ರಿಸರ್ವೇಷನ್ ವಿಚಾರದಲ್ಲಿ ಕೆಎಸ್ಆರ್ಟಿಸಿ ಅದನ್ನೀಗ ಸ್ಥಗಿತಗೊಳಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತು ಸಾಟರ್ಡೆ, ನಾಳೆ ಸಂಡೇ, ಸಾಲು ಸಾಲು ರಜೆ ಇದೆ, ದೀಪಾವಳಿ ಬರ್ತಾ ಇದೆ. ಹಾಗಾಗಿ ಮತ್ತಷ್ಟು ಪ್ರಯಾಣಿಕರು ಹಾಸನದತ್ತ ಅಥವಾ ಮತ್ತಷ್ಟು ಭಕ್ತರು ಹಾಸನದತ್ತ ಮುಖ ಮಾಡುವಂತಹ ಸಾಧ್ಯತೆ ಇದೆ. ಹೆಚ್ಚುವರಿ ಬಸ್ಗಳನ್ನೇನಾದರೂ ಕೆಎಸ್ಆರ್ಟಿಸಿ ಸಂಸ್ಥೆ ಫೀಲ್ಡಿಗೆ ಇಳಿಸುತ್ತಾ, ರಸ್ತೆಗೆ ಇಳಿಸುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಬಟ್ ನಿನ್ನೆನೇ ಹಾಸನಾಂಬೆಯ ದರ್ಶನಕ್ಕೆ ದೊಡ್ಡ ಪ್ರಮಾಣದಲ್ಲಿ ಭಕ್ತರು ಸೇರಿದರು. ದೇವಸ್ಥಾನದಿಂದ ದೊಡ್ಡ ಕ್ಯೂನೇ ನಿಂತಿತ್ತು. ಆ ಕ್ಯೂ ಮತ್ತಷ್ಟು ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಅದಕ್ಕೆ ಕಾರಣ ಒಂದು ದೀಪಾವಳಿ ಹಬ್ಬ, ಮತ್ತೊಂದು ಸಾಲು ಸಾಲು ರಜೆ. ಹಾಗಾಗಿ ಮಹಿಳೆಯರು ಮಕ್ಕಳ ಜೊತೆಗೆ ಈಗ ಬೆಂಗಳೂರಿನಿಂದ ಹಾಸನದಂತ ತಾಯಿ ಹಾಸನಾಂಬೆಯ ದರ್ಶನಕ್ಕೆ ಮುಖ ಮಾಡಿರೋದು ಗೊತ್ತಾಗ್ತಾ ಇದೆ. ತಡರಾತ್ರಿ ಅಂತೂ ಪ್ರಯಾಣಿಕರು ಪರದಾಡ್ಬಿಟ್ಟಿದ್ದಾರೆ, ಸರಿಯಾದ ಬಸ್ನ ವ್ಯವಸ್ಥೆ ಇಲ್ಲದೆ ಅಂತ. ಪೊಲೀಸರು ಬಂದು ನಿಯಂತ್ರಿಸಬೇಕಾದಂತಹ ಪರಿಸ್ಥಿತಿ ಮೆಜೆಸ್ಟಿಕ್ನ ಬಸ್ ನಿಲ್ದಾಣದಲ್ಲಿ ನಿರ್ಮಾಣವಾಗಿತ್ತು. ಮೂರ್ ಬಸ್ ಬಿಟ್ಟಾಯ್ತು. ಎಷ್ಟೊತ್ತಾಯ್ತು ಬಂದಿಲ್ಲಿಗೆ? ಆಗ್ಲೇ ಆಯ್ತು, 1 ಅವರ್ ಆಯ್ತು. ಬಸ್ಗಳೇ ಸಿಕ್ತಲ್ವಾ? ಫುಲ್ ರಶ್. ರಿಸರ್ವ್ ಮಾಡಿರ್ಲಿಲ್ವಾ ನೀವು? ಹೇಗೆ ಇಲ್ಲ, ಸಡನ್ಲಿ ಟಿಕೆಟ್ ಈಗ ಹೆಂಗ್ ಮಾಡ್ತೀರಿ? ಬಸ್ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ವಾಪಸ್ ಹೋಗ್ಬೇಕಷ್ಟೇ. ಈ ರಶ್ ಅಲ್ಲಿ ಹೋಗಕ್ ಅಂತೀರಾ? ಬಸ್ ಸಿಗ್ತಿಲ್ಲ. ಎಷ್ಟೊತ್ತಾಯ್ತು ಇಲ್ಲಿಗೆ ಬಂದು? 1 ಅವರ್ ಆಯ್ತು. ಎಲ್ಲಿ ಹೋಗ್ತಾ ಇದ್ರಿ? ಹಾಸನಾಂಬ. ಅಂದ್ರೆ ಹಾಸನಾಂಬ ದರ್ಶನಕ್ಕೆ ಹೋಗ್ತಾ ಇರೋದು ಹೇಗೆ? ಬಸ್ಸಸ್ ಅಂತೂ ಫೆಸಿಲಿಟೀಸ್ ಇಲ್ಲ, ಎಲ್ಲ ಫುಲ್ ರಶ್ ಇದೆ. ಎಷ್ಟೊತ್ತಿಂದ ವೇಟ್ ಮಾಡ್ತೀವಿ? ಎಷ್ಟು ಬಸ್ ಹೋಯ್ತು ನಿಮ್ಮ ಕಣ್ ಮುಂದೆ? ಎಷ್ಟು ಬಸ್? 3 ಬಸ್ಸಸ್ ಹೋಯ್ತು, ಫುಲ್ ರಶ್. ರಿಸರ್ವ್ ಮಾಡಿರ್ಲಿಲ್ವಾ ನೀವು? ರಿಸರ್ವ್ ಇಲ್ಲ, ಸಿಕ್ಲಿಲ್ಲ. ಅಲ್ಲೂ ಸೋಲ್ಡ್ ಔಟ್ ಅಂತಿತ್ತು. ರಿಸರ್ವ್ ಕೂಡ ಸೋಲ್ಡ್ ಔಟ್ ಆಗಿತ್ತು ನಿಮಗೆ. ಸೊ ಮಗು ಎಲ್ಲ ಕರ್ಕೊಂಡು ಬಂದಿದ್ದೀರಿ, ಕಷ್ಟ ಆಗ್ತಾ ಇದೆಯಾ? ಹೇಗೆ ಕಷ್ಟ ಆಗ್ತಾ ಇದೆ? ಓಕೆ, ಎಲ್ಲೋಗ್ತಾ ದೀಪಾವಳಿ ಜೊತೆಗೆ ಲಾಂಗ್ ವೀಕೆಂಡ್ ಹಿನ್ನೆಲೆಯಲ್ಲಿ ಊರಿಗೆ ಹೊರಡುವಂಥವರ ಸಂಖ್ಯೆ ಇನ್ನೂ ಕೂಡ ಮುಂದುವರಿತಾ ಇದೆ. ಬೆಂಗಳೂರಿನ ಮೆಜೆಸ್ಟಿಕ್ನ ಒಳಭಾಗದ ದೃಶ್ಯಾವಳಿಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ನಗರದಿಂದ ಬೇರೆ ಬೇರೆ ಊರುಗಳಿಗೆ ತೆರಳುವಂಥವ್ರು ಏನಿದ್ರು ರಾತ್ರಿಯಿಂದಲೂ ಕೂಡ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬೇರೆ ಭಾಗಗಳಿಗೆ ಹೋಗುವಂಥವ್ರು ಬರ್ತಾ ಇದ್ದಾರೆ. ತಮ್ಮ ತಮ್ಮ ಊರುಗಳಿಗೆ ಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಹೋಗ್ತಾ ಇರುವಂಥವ್ರು ಸಾಕಷ್ಟು ಸಂಖ್ಯೆಯಲ್ಲಿ ರಾತ್ರಿಯೇ ಜನ ಹೋಗಿದ್ರು. ಈಗಲೂ ಕೂಡ ಬೆಳಗ್ಗಿನ ಜಾವವೂ ಕೂಡ ಬೆಂಗಳೂರಿನ ಮೆಜೆಸ್ಟಿಕ್ನಿಂದ ಅವರ ಊರುಗಳಿಗೆ ತೆರಳುವಂಥವರ ಸಂಖ್ಯೆ ಸಾಮಾನ್ಯವಾಗಿ ಹೆಚ್ಚಾಗಿ ಕಾಣ್ತಾ ಇದೆ. ಗಮನಿಸ್ತಾ ಇದ್ದೀರಿ ವಿಜುವಲ್ಸ್ಗಳಲ್ಲಿ ಬರುವಂಥ ಬಸ್ಗಳು ರಾತ್ರಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಸ್ಗಳಿಗೆ ಮುಗಿಬಿದ್ದು ಹತ್ತುವಂಥ ಕೆಲಸಗಳಾಗಿತ್ತು. ಬಟ್ ಆದರೆ ಬೆಳಗ್ಗೆ ಆಗ್ತಾ ಎಲ್ಲವೂ ಕೂಡ ಒಂದು ರೀತಿ ಯಥಾಸ್ಥಿತಿಗೆ ಬಂದಿದೆ. ಸೊ ಬಂದಂತಹ ರಾತ್ರಿ ಯಾರೆಲ್ಲ ಹೋಗೋದಕ್ಕೆ ಆಗಿಲ್ಲ, ಜೊತೆಗೆ ಯಾರೆಲ್ಲ ರಶ್ಗಳಲ್ಲಿ ಸಮಸ್ಯೆಯನ್ನು ಎದುರಿಸಿದ್ರು ಅವರು ಸದ್ಯ ಬೆಳಗ್ಗೆ ಆದರೂ ನೆಮ್ಮದಿಯಾಗಿ ನಾವು ನಮ್ಮ ಊರುಗಳ ಕಡೆ ಹೋಗೋಣ ಅನ್ನುವಂಥ ಕಾರಣಕ್ಕಾಗಿ ಈಗ ಬೆಳಗ್ಗೆ ಬಂದು ಬಸ್ಗಳಿಗೆ ಕಾದು ನಿಂತು ಹೊರಡ್ತಾ ಇರುವಂಥ ದೃಶ್ಯಾವಳಿಗಳು ಕೂಡ ಕಾಣ್ತಾ ಇದೆ. ಹೆಚ್ಚುವರಿಯಾಗಿ ಕೆಎಸ್ಆರ್ಟಿಸಿ ಕೂಡ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡ್ಕೊಂಡಿತ್ತು, ಗೊತ್ತಿತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಜನ ಬರ್ತಾರೆ ಅಂತ. ಸೊ ಅದೇ ಕಾರಣಕ್ಕಾಗಿ ಕೆಎಸ್ಆರ್ಟಿಸಿ ಹೆಚ್ಚುವರಿಯಾಗಿ ಬಸ್ಗಳ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿತ್ತು. BMTC ಬಸ್ಗಳನ್ನು ಕೂಡ ಕೆಎಸ್ಆರ್ಟಿಸಿ ಬಳಕೆಯನ್ನು ಮಾಡ್ಕೊಳ್ಳೋದಕ್ಕೆ ಮುಂದಾಗಿತ್ತು. ಸೊ ಪರಿಣಾಮವಾಗಿ ಒಂದಷ್ಟು ಜನರನ್ನು
ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗಿತ್ತು. ಈಗ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಓಡಾಟವನ್ನು ಮಾಡ್ತಾ ಇದ್ದಾರೆ. ಇವತ್ತು ಸಂಜೆ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಊರಿಗೆ ಹೊರಡುವಂಥವ್ರು, ನಿನ್ನೆ ಯಾರೆಲ್ಲ ಹೋಗಿಲ್ಲ ಅವರು ಇವತ್ತು ಕೂಡ ಹೋಗುವಂಥ ಸಾಧ್ಯತೆ ಇದೆ. ಇವತ್ತು ಕೂಡ ನಗರದ ಅನೇಕ ಕಡೆಗಳಲ್ಲಿ ಟ್ರಾಫಿಕ್ ಜಾಮ್ನ ಸಮಸ್ಯೆಗಳು ಸಾಮಾನ್ಯವಾಗಿ ಕಾಡುವಂತಹ ಸಾಧ್ಯತೆ ಇದೆ. ಸೊ ಬೆಳಗ್ಗೆಯೂ ಕೂಡ ಊರುಗಳಿಗೆ ಹೊರಡುವಂಥವ್ರು ಏನಿದ್ರು ಅವರು ಹೋಗುವಂಥ ವ್ಯವಸ್ಥೆಗಳೆಲ್ಲವೂ ಕೂಡ ಆಗ್ತಾ ಇದೆ. ರಾತ್ರಿಯಿಂದಲೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ, ಅಂದರೆ ರಾತ್ರಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನಸಂಖ್ಯೆ ಕಂಡು ಬರ್ತಾ ಇತ್ತು, ಪ್ರಯಾಣಿಕರ ಸಂಖ್ಯೆ ಕಂಡು ಬರ್ತಾ ಇತ್ತು. ಬಟ್ ಆದರೆ ಈಗ ಎಲ್ಲವೂ ಕೂಡ ಯಥಾಸ್ಥಿತಿಗೆ ಬಂದು ತಲುಪಿದೆ. ಸೊ ಆ ಕಾರಣಕ್ಕಾಗಿ ಊರಿಗೆ ಹೋಗುವಂಥರ ಸಂಖ್ಯೆ ಹೆಚ್ಚಿದ್ರೂ ಕೂಡ ಸಮಸ್ಯೆಗಳಿಲ್ಲದೆ ಬಸ್ಗಳ ವ್ಯವಸ್ಥೆಗಳ ಮುಖಾಂತರವಾಗಿ ಜನ ಊರುಗಳತ್ತ ಹೊರಡೋದಕ್ಕೆ ವ್ಯವಸ್ಥೆಗಳನ್ನು ಮಾಡಿಕೊಂಡು ಹೊರಡುವಂತಹ ವಿಜುವಲ್ಸ್ಗಳನ್ನು ನಾವು ಮೆಜೆಸ್ಟಿಕ್ನ KSRTC ಬಸ್ ನಿಲ್ದಾಣದಲ್ಲಿ ಕಾಣ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ಸುಹಾಸ್. ಜನ ಕಡಿಮೆಯಾದ ಬಳಿಕ ಈಗ KSRTC ಬಸ್ಗಳ ಸಂಚಾರ ಹಾಸನಕ್ಕೆ ಪ್ರತಿನಿತ್ಯದ ರೀತಿಯಲ್ಲಿಯೇ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಹಾಸನದಲ್ಲೂ ಕೂಡ ಇವತ್ತು ಹಾಸನಾಂಬೆಯ ದರ್ಶನಕ್ಕೆ ಅತಿ ಹೆಚ್ಚು ಭಕ್ತರು ಸೇರುವಂತಹ ನಿರೀಕ್ಷೆ ಇದೆ. ದೊಡ್ಡ ಪ್ರಮಾಣದಲ್ಲಿ ಈಗಾಗಲೇ ಭಕ್ತರು ತಾಯಿಯ ದರ್ಶನವನ್ನು ಪಡೆಯೋದಕ್ಕೂ ಕೂಡ ಮುಂದಾಗಿದ್ದಾರೆ. ಒಂದು ಕಡೆ ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ತಡರಾತ್ರಿ ಮೆಜೆಸ್ಟಿಕ್ನಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿ. ಕೆಲವು ಬಸ್ಗಳು ಆ ಬಸ್ಗಳಿಗಾಗಿ ಪ್ರಯಾಣಿಕರು ಮುಗಿಬಿದ್ದಂತಹ ರೀತಿ. ಮತ್ತೊಂದು ಕಡೆ ಈಗ ಸಹಜ ಸ್ಥಿತಿಯತ್ತ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಬರ್ತಾ ಇದೆ. ಜನರ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಎಂದಿನಂತೆ ಬಸ್ಸುಗಳ ಸಂಚಾರ ಆರಂಭಗೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ದೀಪಾವಳಿ ಹಬ್ಬ ಇದೆ, ಬೇರೆ ಬೇರೆ ಭಾಗಗಳಿಗೆ ಹೋಗುವಂತಹ ಜನರ ಸಂಖ್ಯೆ ಕೂಡ ಜಾಸ್ತಿ ಇರುತ್ತೆ. ಮತ್ತೊಂದು ಸಾಲು ರಜೆ ಇರೋದ್ರಿಂದ ಬೆಂಗಳೂರಿಗರು ಕೂಡ ಹಾಸನಾಂಬೆಯ ದರ್ಶನವನ್ನು ಪಡೆದುಕೊಂಡು ಬರೋಣ ಅಂಥೇಳಿ ಮುಂದಾಗಿರುವಂಥದ್ದು. ಹಾಗಾಗಿಯೇ ನಿನ್ನೆಯಿಂದಲೂ ಕೂಡ ಹಾಸನಾಂಬೆಯ ದರ್ಶನಕ್ಕೆ ಅತಿ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಜಮಾಯಿಸ್ತಾ ಇದ್ದಾರೆ, ತಾಯಿಯ ದರ್ಶನವನ್ನು ಪಡಿತಾ ಇದ್ದಾರೆ. ಇವತ್ತು ಮತ್ತು ನಾಳೆ ಈ ಭಕ್ತರ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಜಿಲ್ಲಾಡಳಿತ ಅದಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ.